ಪುರಸಭೆ ವ್ಯಾಪ್ತಿಯ ನಿವೇಶನಕ್ಕೆ ಈ ಖಾತೆ ಮಾಡಿಕೊಡಲು ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಬಿಲ್ ಕಲೆಕ್ಟರ್ ಒಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಪುರಸಭೆ ಕಚೇರಿಯಲ್ಲಿಯೇ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಆರೋಪಿಯನ್ನು ಅರುಣ್ ಕುಮಾರ್ ಎಂದು ಗುರುತಿಸಲಾಗಿದೆ. ಬಾಗೇಪಲ್ಲಿ ಪುರಸಭೆಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರುಣ್ ಕುಮಾರ್ ಎಂಬಾತ ನಿವೇಶನವೊಂದಕ್ಕೆ ಈ ಖಾತೆ ಮಾಡಿಕೊಡಲು ಅಂಜನ್ ಕುಮಾರ್ ಎಂಬುವವರಿಂದ 50,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾನೆ. ಅಂತಿಮವಾಗಿ 30,000ಕ್ಕೆ ಒಪ್ಪಿಕೊಂಡು ಮುಂಗಡವಾಗಿ 5,000 ರೂಪಾಯಿ ಪಡೆದುಕೊಂಡಿದ್ದ ಎನ್ನಲಾಗಿದೆ. ಉಳಿದ 25,000 ರೂಪಾಯಿಗಳನ್ನು ಇಂದು ಪುರಸಭೆ ಕಚೇರಿ ಆವರಣದಲ್ಲಿಯೇ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮತ್ತು ತಂಡ ಬಿಲ್ ಕಲೆಕ್ಟರ್ ಅನ್ನು ಬಲೆಗೆ ಬೀಳಿಸಿದ್ದಾರೆ. ಈ ಘಟನೆ ಬೆಳಗ್ಗೆ 11 ಗಂಟೆಗೆ ನಡೆದಿದೆಯಾದರೂ ರಾತ್ರಿ 8 ಗಂಟೆಯವರೆಗೂ ಆರೋಪಿ ಅರುಣ್ ಕುಮಾರ್ ವಿಚಾರಣೆ ಮುಂದುವರೆದಿತ್ತು. ಅನೇಕ ಸಲ ಕಚೇರಿಗೆ ತಿರುಗಾಡಿದರೂ ಲಂಚಬಾಕ ಬಿಲ್ ಕಲೆಕ್ಟರ್ ಅಂಜನ್ ಕುಮಾರ್ ಎಂಬುವರನ್ನು ಹಣಕ್ಕೆ ಪೀಡಿಸುತ್ತಿದ್ದ. ಇದರಿಂದ ರೋಸಿ ಹೋಗಿದ್ದ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರು ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಬಿಲ್ ಕಲೆಕ್ಟರ್ ಅನ್ನು ಬಲೆಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.